ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಯತೀಂದ್ರ ಅವರು ಪದೇ ಪದೇ ತನ್ನ ತಂದೆ ಸಿಎಂ ಆಗಿ ಮುಂದುವರಿತಾರೆ, 5 ವರ್ಷ ಅವರೇ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಮಾತು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನುವಂತ ಆಸೆ ಇದೆ. ಸಿಎಂ ಮಾಡಬೇಕು ಅನ್ನುವಂತ ಆಸೆ ಹೈಕಮಾಂಡ್ ತಲೆಯಲ್ಲಿಯೂ ಕೂಡ ಇದೆ. ಅವರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ. ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ. ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ. ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ. ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಯತೀಂದ್ರ ಅವರು ಪದೇ ಪದೇ ತನ್ನ ತಂದೆ ಸಿಎಂ ಆಗಿ ಮುಂದುವರಿತಾರೆ, 5 ವರ್ಷ ಅವರೇ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಮಾತು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನುವಂತ ಆಸೆ ಇದೆ. ಸಿಎಂ ಮಾಡಬೇಕು ಅನ್ನುವಂತ ಆಸೆ ಹೈಕಮಾಂಡ್ ತಲೆಯಲ್ಲಿಯೂ ಕೂಡ ಇದೆ. ಅವರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸಾಗಬಾರ್ದು. ಒಬ್ಬೊಬ್ರಿಗೊಂದ್ಸರಿ ಹಿಂಗಿರ್ತದೆ. ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ. ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ. ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ. ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲೇ ಐತೆ. ಅದನ್ನ ಹೈಕಮಾಂಡ್ನೇ ಕೇಳ್ಬೇಕು ನೀವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಯತೀಂದ್ರ ಅವರು ಪದೇ ಪದೇ ತನ್ನ ತಂದೆ ಸಿಎಂ ಆಗಿ ಮುಂದುವರಿತಾರೆ, 5 ವರ್ಷ ಅವರೇ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಮಾತು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನುವಂತ ಆಸೆ ಇದೆ. ಸಿಎಂ ಮಾಡಬೇಕು ಅನ್ನುವಂತ ಆಸೆ ಹೈಕಮಾಂಡ್ ತಲೆಯಲ್ಲಿಯೂ ಕೂಡ ಇದೆ. ಅವರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ.
ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ, ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಅದೆಲ್ಲ ಹೈಕಮಾಂಡ್ ತೀರ್ಮಾನ, ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು ನೀವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಯತೀಂದ್ರ ಅವರು ಪದೇ ಪದೇ ತನ್ನ ತಂದೆ ಸಿಎಂ ಆಗಿ ಮುಂದುವರಿತಾರೆ, 5 ವರ್ಷ ಅವರೇ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಮಾತು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನೋಂತ ಆಸೆ ಇದೆ, ಸಿಎಂ ಮಾಡಬೇಕು ಅನ್ನೋಂತ ಆಸೆ ಹೈಕಮಾಂಡ್ ತಲೆಯಲ್ಲಿಯೂ ಕೂಡ ಇದೆ. ಅವರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರಿಸುಮುರುಸು ಆಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತೇಳಿ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಮುರುಸು ಆಗ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ, ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಬಿಟ್ಟು ಸಾಕ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಅದೆಲ್ಲ ಹೈಕಮಾಂಡ್ ತೀರ್ಮಾನ, ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು ನೀವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರಗೆ ಕಾಮನ್ ಸೆನ್ಸ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಟಾಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಯತೀಂದ್ರ ಅವರು ಪದೇ ಪದೇ ತನ್ನ ತಂದೆ ಸಿಎಂ ಆಗಿ ಮುಂದುವರಿತಾರೆ, 5 ವರ್ಷ ಅವರೇ ಇರ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ಯತೀಂದ್ರಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಮಾತು. ದೊಡ್ಡವರಿಗೊಂದು ನ್ಯಾಯ, ಚಿಕ್ಕವರಿಗೊಂದು ನ್ಯಾಯ. ಯತೀಂದ್ರಗೆ ನೋಟಿಸ್ ನೀಡೋದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿಯನ್ನ ಸಿಎಂ ಮಾಡಬೇಕು ಅನ್ನೋಂತ ಆಸೆ ಇದೆ, ಸಿಎಂ ಮಾಡಬೇಕು ಅನ್ನೋಂತ ಆಸೆ ಹೈಕಮಾಂಡ್ ತಲೆಯಲ್ಲಿಯೂ ಕೂಡ ಇದೆ. ಅವರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರಿಸುಮುರುಸು ಆಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತೇಳಿ ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಮುರುಸು ಆಗ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ, ನಾವೇನು ಒತ್ತಾಯ ಮಾಡಲ್ಲ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ, ಸರ್ಕಾರಕ್ಕೆ ಇರಿಸುಮುರುಸು ಆಗ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗಿರ್ತದೆ, ದೊಡ್ಡವ್ರಿಗೂ ನ್ಯಾಯ, ಸಣ್ಣವ್ರಿಗೂ ನ್ಯಾಯ ಇರ್ತದೆ. ಏನ್ ಮಾಡಕ್ಕಾಗಲ್ಲ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು ನೀವು. ಅವ್ರ ತಲೆಯಲ್ಲಿ ಐತೆ ಯಾವಾಗ ಅಂತ ನಾನು ಕೇಳಿದ್ರೆ ಅದು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಅದೆಲ್ಲ ಹೈಕಮಾಂಡ್ ತೀರ್ಮಾನ, ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ. ಹೈಕಮಾಂಡ್ ತಲೆಯಲ್ಲಿ ಐತೆ, ಅದನ್ನ ಹೈಕಮಾಂಡ್ ಕೇಳಬೇಕು.